ಧೂಮಪಾನ ಅದ್ರ ಬಗ್ಗೆ ಯಾವುದೇ ಒಂದು ಎರಡನೇ ಅಭಿಪ್ರಾಯನಿಲ್ಲ. ಧೂಮಪಾನ ಮಾಡುವವರಲ್ಲಿ ಹೃದಯಾಘಾತದ ಪ್ರಮಾಣ 5ರಿಂದ 6 ಪಟ್ಟು ಜಾಸ್ತಿ ಇರುತ್ತೆ. ಇವತ್ತು ಭಾರತ ದೇಶದಲ್ಲಿ ಪಾನಿಗಳ ಸಂಖ್ಯೆ ಜಾಸ್ತಿ ಆಗಿರೋದು ಈ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿದೆ. 15 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇವತ್ತು ನಮ್ಮ ದೇಶದಲ್ಲಿದೆ. ಧೂಮಪಾನ ಅದ್ರ ಬಗ್ಗೆ ಯಾವುದೇ ಒಂದು ಎರಡನೇ ಅಭಿಪ್ರಾಯನಿಲ್ಲ. ಧೂಮಪಾನ ಮಾಡುವವರಲ್ಲಿ ಹೃದಯಾಘಾತದ ಪ್ರಮಾಣ 5ರಿಂದ 6 ಪಟ್ಟು ಜಾಸ್ತಿ ಇರುತ್ತೆ. ಕೆಲವರು ಸುಮ್ಮನೆ ಬಂದು ಆರ್ಗ್ಯೂ ಮಾಡ್ತಾರೆ ನಮಗೆ, ಏನು ಸರ್ ಹಿಂಗಂತೀರಿ, ನಮ್ಮ ಮನೆ ಪಕ್ಕ 2 ಪ್ಯಾಕ್ ಸಿಗರೇಟ್ ಸೇರ್ತಾರೆ, 70 ವರ್ಷ ಇನ್ನೂ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ. ಅಂದರೆ ಈ ಟಿ ವಿನಲ್ಲಿ ನಾವು ನೋಡ್ತೀವಿ ಒಂದೊಂದು ಸರಿ, ಡಿಸ್ಕವರಿ ಚಾನಲಲ್ಲಿ 14ನೇ ಅಂತಸ್ತಿಂದ ಬಿದ್ದರೂ ಕೂಡ ಬದುಕುಳ್ದ ಅಂತ. ಹಂಗಾರೆ ಎಲ್ಲರೂ ಬಿದ್ದರೆ 14 ಅಂತಸ್ತಿಂದ ಬದುಕ್ತಾರೆ. ಸೊ ಧೂಮಪಾನ ಅದು ಮತ್ತು ಮದ್ಯಪಾನ. ಈ ಮದ್ಯಪಾನದ ಬಗ್ಗೆ ಕೆಲವು ವಿಚಾರಗಳಿದೆ. ಅಂದರೆ ಮದ್ಯಪಾನ ಕಡಿಮೆ ಕ್ವಾಂಟಿಟಿ ತಗೊಂಡ್ರೆ ಹೃದಯದ ಮೇಲೆ ಏನು ಪರಿಣಾಮ ಇಲ್ಲ ಅಂತ ಒಂದು 2-3 ಅಧ್ಯಯನ ಹೇಳುತ್ತೆ. ಆದರೆ ವೈದ್ಯರಾಗಿ ನಾವು ಮದ್ಯಪಾನ ಕುಡೀರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಅವ್ರೇನು ಅನ್ಕೋತಾರೆ ಅಂದರೆ, ಇಲ್ಲ ವೈದ್ಯರೇ ಹೇಳಿದ್ದಾರೆ ಕುಡಿಬೋದು ಅಂತ. ಬಟ್ ಏನು ಮರೆತು ಬಿಡ್ತಾರೆ ಅಂದರೆ, ಡೋಸ್ ಎಷ್ಟು ಹೇಳಿದ್ದೀವಿ ಅದು ಮರೆತು ಬಿಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಸರ್ ನಾವು ಬರೀ ಈ ಅಕೇಶನ್ನಲ್ಲಿ ಮಾತ್ರ ತಗೋತೀವಿ ಅಂತ. ಅವ್ರ ಹೆಂಡ್ತಿ ಹೇಳ್ತಾರೆ, ಸರ್ ಇವರು ದಿವಸ ಅಕೇಶನ್ ಬರುತ್ತೆ ಸರ್ ಅಂತ. ಸೊ ಅದರಿಂದ ಆಲ್ಕೋಹಾಲ್ ಡೆಫಿನೆಟ್ಲಿ ಈಸ್ ಬ್ಯಾಡ್ ಫಾರ್ ದಿ ಹಾರ್ಟ್. ಆಲ್ಕೋಹಾಲ್ ಜಾಸ್ತಿ ಕುಡಿಯೋದ್ರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಲಿವರ್ ಫೇಲ್ಯೂರು, ಲಿವರ್ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಇನ್ನೊಂದು ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಈ ಆಲ್ಕೋಹಾಲ್ ಬಗ್ಗೆ, ಇದು ಆಲ್ಕೋಹಾಲ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ ಸೈಲೆನ್ಸ್ ಇಂಟು ಸ್ಪೀಚ್ ಅಂತ. ಕೆಲವರು ನೋಡಿ ಯಾರು ಮಾತಾಡಲ್ಲ, ಅವರು ಆಲ್ಕೋಹಾಲ್ ಕುಡಿತಾ ಇದ್ದಂಗೆ ಇದಕ್ಕಿದ್ದಾಗ ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡಿ, ಏನೋ ದೇವ್ರು ಬಂತು ಅಂತಾರಲ್ಲ ಆ ರೀತಿ. ಸೊ ನೋಡಿ, ಹಿಂದೆ ನಾವೆಲ್ಲ ನಮ್ಮೂರಲ್ಲಿ, ನಾವು ಕೂಡ ಹಳ್ಳಿನಲ್ಲಿ 7ನೇ ಕ್ಲಾಸ್ ಓದಿದ್ದು ಕನ್ನಡ ಮೀಡಿಯಮಲ್ಲೇ. ನಂತರ ಅಫ್ಕೋರ್ಸ್ ದೆನ್ ವಿ ಜಾಯಿಂಡ್ಸ್ ಇಂಗ್ಲೀಷ್ ಮೀಡಿಯಮ್. ಹಿಂದೆ ಯಾರಾದರೂ ಕುಡಿತಾರೆ ಅಂದರೆ ಊರಿಗೆ ಸೇರಿಸ್ತಿರ್ಲಿಲ್ಲ, ನಮ್ಮೂರಲ್ಲೇ ಸೇರಿಸ್ತಿರ್ಲಿಲ್ಲ. ಅವರು ಸ್ಕೂಲ್ ಜಗಲಿ ಮೇಲೋ ಅಥವಾ ದೇವಸ್ಥಾನದ ಜಗಲಿ ಮೇಲೋ ಮಲಗಿ ಬರೋರು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ, ಅವನು ಕುಡಿಯಲ್ಲ ಅಂದರೆ ಅವನು ಫಂಕ್ಷನ್ಗೆ ಕರೆಯಲ್ಲ ಅವನ್ನ. ಬಂದು ಸುಮ್ಮನೆ ಕೂತ್ಕೋತಾನಪ್ಪ, ಏನೋ ಅದಕ್ಕೆಲ್ಲ ಸುಮ್ಮನೆ ನಮಗೆಲ್ಲ ತೊಂದರೆ ಆಗುತ್ತೆ ಹಾಗೆ ಹೀಗೆ. ಆದರೆ ಒಂದು ವಿಷಾದ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ಇವತ್ತು ಭಾರತ ದೇಶದಲ್ಲಿ ಪಾನಿಗಳ ಸಂಖ್ಯೆ ಜಾಸ್ತಿ ಆಗಿರೋದು ಈ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿದೆ. ಹೃದಯಾಘಾತಕ್ಕೆ ಆಗ್ಬೋದು, ಅಥವಾ ಇದು ಬ್ಲಡ್ ಪ್ರೆಷರ್ಗಾಗ್ಬೋದು, ಅಥವಾ ಲಿವರ್ ಕಾಯಿಲೆಗಳಾಗ್ಬೋದು. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದ 60% ಮದ್ಯಪಾನ ಖರ್ಚಾಗ್ತಾ ಇರೋದು ದಕ್ಷಿಣ ಭಾರತದಲ್ಲಿ. 60% ಅಂದರೆ 48 ಕೋಟಿ ಕ್ರೇಟ್ಸ್ ಅಂತ ಹೇಳ್ತಾರೆ. 48 ಕೋಟಿ ಕ್ರೇಟ್ಸ್. ನಾವು ಮದ್ಯಪಾನ ಮಾರ್ತಾ ಇಲ್ಲ, ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ 48, ಅದು ಕೇಳಿದೆ ನಾನು. ಈ ತುಂಬ ದೊಡ್ಡ ಬಾಟ್ಲಾದರೆ 12 ಏನೋ ಇರುತ್ತಂತೆ, ಇದು ಚಿಕ್ಕದಾದರೆ 48 ಇರುತ್ತಂತೆ. 48 ಕೋಟಿ ಇಂಟು 12 ಲೆಕ್ಕ ಹಾಕಿ ಎಷ್ಟು ಕೋಟಿ ಆಯಿತು. ಕರ್ನಾಟಕದಲ್ಲಿ ಇವತ್ತು ಮದ್ಯ ಎಷ್ಟು ಇದು ಖರ್ಚಾಗ್ತಾ ಇದೆ ಅಂದರೆ 8.8 ಕೋಟಿ. ನಿಜವಾಗ್ಲೂ ಬಹಳ ನೋವಿನ ಸಂಗತಿ. 8.8 ಕೋಟಿ ಕ್ರೇಟಷ್ಟು ಮದ್ಯಪಾನ ಇವತ್ತು ಕರ್ನಾಟಕದಲ್ಲಿ ಖರ್ಚಾಗ್ತಾ ಇದೆ. ಇದು ಕರ್ನಾಟಕ ಇವತ್ತು ಈ ಮದ್ಯಪಾನ ಮಾಡುವುದರಲ್ಲಿ 1ನೇ ಸ್ಥಾನದಲ್ಲಿದೆ ಅಂತ ಒಂದು ವರದಿ ಇದೆ. ಇಲ್ಲ, ಇನ್ನೊಂದು ವರದಿ 2ನೇ ಸ್ಥಾನದಲ್ಲಿದೆ ಅಂತ. ಅಂದರೆ ತೆಲಂಗಾಣ ಮತ್ತು ಕರ್ನಾಟಕಕ್ಕೆ ಪೈಪೋಟಿ ಅಂತ ಏನೋ ಒಂದು ಮಾಧ್ಯಮದಲ್ಲಿ ನೋಡಿ ಆಯಿತು. ಧೂಮಪಾನ ಒಂದು ಕಾರಣ, ಅತಿಯಾದ ಮದ್ಯಪಾನ ಒಂದು ಕಾರಣ. ಆಮೇಲೆ ಅದು ನೋಡ್ತೀನಿ ನಾನು, ಎಷ್ಟೋ ಜನ ನನ್ನ ಹತ್ರ ಕನ್ಸಲ್ಟೇಷನ್ ಬರಬೇಕಾದ್ರೆ ಅವ್ರಿಗೆ ಹೆಂಡ್ತಿ ಜೊತೆ ಬಂದಿರ್ತಾರೆ, ಒಂದು ಸಣ್ಣ ಚೀಟಿ ಕಳಿಸ್ತಾರೆ, ಸರ್ ಏನಾದರೂ ಮಾಡಿ
ನಮ್ಮ ಹೆಂಡ್ತಿ ಜೊತೆ ಬರ್ತಾ ಇದ್ದೀನಿ, ನೆಕ್ಸ್ಟು ನೀವು ಕರಿತಾ ಇದ್ದೀರಾ, ವಾರಕ್ಕೆ ಒಂದು ಸರಿ ಯಾರು ಕುಡಿಯೋವಷ್ಟು ಕೊಡಿ ಸರ್ ಅಂದ್ಬಿಟ್ಟು ನಮಗೆ ಚೀಟಿ ಕಳಿಸ್ತಾರೆ. ನಾನು ನೋಡಿದ್ದೇನೆ. ನಾವು ಆಯಿತು ಅವ್ರು ಬಂದಾಗ ಆಯ್ತಮ್ಮ ಅಕಸ್ಮಾತು ಇದು ತಗೊಳ್ಳೋದ್ರೆ ವಾರಕ್ಕೆ ಒಂದು ಸರಿ ಅದ್ರ ಪರವಾಗಿಲ್ಲ. ನಾವು ಔಷಧಿ ಕೊಟ್ಟರು ಅಷ್ಟು ಮುಖದಲ್ಲಿ ಅಷ್ಟು ಕಳೆ ಬಂದಿರಲ್ಲ, ಅದು ಕುಡೀರಿ ಅಂದರೆ ಅಷ್ಟೊಂದು ಕಳೆ ಬಂದಿರುತ್ತೆ. ಸೊ ಡೆಫಿನೆಟಾಗಿ ಧೂಮಪಾನ ಮಾಡಬಾರ್ದು, ಅತಿಯಾದ ಮದ್ಯಪಾನ ಮಾಡಬಾರ್ದು, ಅದು ಹಾನಿಕರ, ಅದ್ರ ಬಗ್ಗೆ ಇದಿಲ್ಲ. ನಂತರ ಸಕ್ಕರೆ ಕಾಯಿಲೆ. ಇವತ್ತು ಭಾರತ ದೇಶದಲ್ಲಿ ಈಗಾಗಲೇ ಹೇಳಿದೆ, ಸಕ್ಕರೆ ಕಾಯಿಲೆ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ. ಇದು ಕೂಡ ಜೀವನ ಶೈಲಿ ಬದಲಾದ ಹಿನ್ನೆಲೆ ಸಕ್ಕರೆ ಕಾಯಿಲೆ. ಎಷ್ಟು ಜನ ಇದ್ದಾರೆ ಭಾರತದಲ್ಲಿ ಸಕ್ಕರೆ ಕಾಯಿಲೆ? 15 ಕೋಟಿ ಜನ. 15 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇವತ್ತು ನಮ್ಮ ದೇಶದಲ್ಲಿದೆ. ಇನ್ನು 15 ಕೋಟಿ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ, ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಎರಡೂ ಸೇರಿ ಎಷ್ಟಾಯಿತು? 30 ಕೋಟಿ ಆಯಿತು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಸಕ್ಕರೆ ಕಾಯಿಲೆ ಆಲ್ರೆಡಿ ಬಂದು ಮಾತ್ರೆ ಅಥವಾ ಇಂಜೆಕ್ಷನ್ ತಗೊಳ್ಳೋರಿಗೆ ಏನು ರಿಸ್ಕ್ ಇರುತ್ತೋ, ಹೃದಯಾಘಾತದ ರಿಸ್ಕು, ಪ್ರೀ ಡಯಾಬಿಟೀಸ್, ಬಾರ್ಡರ್ ಲೈನ್ ಡಯಾಬಿಟೀಸ್ ಅವ್ರಿಗೂ ಅಷ್ಟೇ ರಿಸ್ಕ್ ಇರುತ್ತೆ. ಕಿಡ್ನಿ ಕಾಯಿಲೆ ರಿಸ್ಕು ಅಷ್ಟಿರುತ್ತೆ. ಇವತ್ತು ಕಿಡ್ನಿ ಫೇಲ್ಯೂರ್ ಆಗಬೇಕಾದ್ರೆ ಡಾಕ್ಟರ್ ವೆಂಕಟೇಶ್ ಅವರು ಇಲ್ಲೇ ಕೂತಿದ್ದಾರೆ. ಬಹಳ 2 ಮುಖ್ಯವಾದಂಥ ಕಾರಣಗಳು. ಒಂದು ಡಯಾಬಿಟೀಸು ಅಂದರೆ ಮಧುಮೇಹ ಅಂತ ಸಕ್ಕರೆ ಕಾಯಿಲೆ, ಇನ್ನೊಂದು BP. ಇದನ್ನೆರಡೂ ನಿಯಂತ್ರಣದಲ್ಲಿ ಇಟ್ಕೊಳ್ಳದೇ ಇದ್ದರೆ ಅವರಿಗೆ 3 ಕಾಯಿಲೆ ಡೆಫಿನೆಟಾಗಿ ಬರುತ್ತೆ. ಒಂದು ಹಾರ್ಟ್ ಅಟ್ಯಾಕು, ಇನ್ನೊಂದು ಸ್ಟ್ರೋಕು, ಇನ್ನೊಂದು ಕಿಡ್ನಿ ಫೇಲ್ಯೂರ್. ಸೊ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿರೋದು. ಇನ್ನೊಂದು ಬಹಳ ವಿಚಿತ್ರವಾದಂಥ ಒಂದು ದೊಡ್ಡ ಅಂಶ ಬರ್ತಾಯಿದೆ. ನಾವು ಹೇಳೋದು ತೂಕ ಜಾಸ್ತಿ ಆದವ್ರಿಗೆ ಅಥವಾ ಜಾಸ್ತಿ ತಿನ್ನೋರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಒಂದಿದೆ. ಇತ್ತೀಚಿನ ದಿನಗಳಲ್ಲಿ ಅಧ್ಯಯನ ಏನಾಗಿದೆ ಅಂದರೆ, ಈ ಅಂಡರ್ ನ್ಯೂಟ್ರಿಷನ್, ಯಾರ್ಯಾರಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅವ್ರಿಗೂ ಕೂಡ ಡಯಾಬಿಟೀಸ್ ಬರ್ಬೋದು ಅಂತ ಅದನ್ನು ಹೊಸದಾಗಿ ಟೈಪ್ 5 ಡಯಾಬಿಟೀಸ್ ಅಂತ ಇವಾಗಿದೆ. ನೋಡಿ ಯಾವ ರೀತಿ ಇದೆ. ಒಂದು ಜಾಸ್ತಿ ತಿನ್ನೋರಿಗೆ, ಅಥವಾ ಎಕ್ಸರ್ಸೈಸ್ ಮಾಡದೇ ಇದ್ದವ್ರಿಗೆ, ಅಥವಾ ಏನಾದರೂ ತೂಕ ಜಾಸ್ತಿ ಇದ್ದವ್ರಿಗೆ, ಒಬೇಸಿಟಿ ಇದ್ದವ್ರಿಗೆ, ಅವ್ರಿಗೆ ಡಯಾಬಿಟಿಸ್ ಬರೋದು ಸರ್ವೇ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಯಾರು ಸರಿಯಾಗಿ ನ್ಯೂಟ್ರಿಷನ್ ಪೌಷ್ಟಿಕಾಹಾರ ತಗೊಳ್ಳೋದಿಲ್ಲ, ಮ್ಯಾಲ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ, ಅವ್ರಿಗೂ ಕೂಡ ಡಯಾಬಿಟಿಸ್ ಬರ್ಬೋದು. ಆ ರೀತಿ ಇವತ್ತು ಅದಕ್ಕೋಸ್ಕರ ನಮ್ಮದು ಭಾರತ ದೇಶ ಈಗ ಲೋ ಇನ್ಕಮ್ ಕಂಟ್ರಿ ಏನಲ್ಲ, ಈಗ ನಾವು ಮಿಡ್ ಇನ್ಕಮ್ ಕಂಟ್ರಿ ಆಗಿದ್ದೇವೆ. ಬಹುಶಃ 2027ನೇ ಇಸ್ವಿಗೆ ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದ್ದೇವೆ. ವಿಶ್ವದ ಅತಿ ದೊಡ್ಡ ಅಂದರೆ, ಈಗ ನಾವು ಕಳೆದ ವರ್ಷ ನಾವು 5ನೇ ಸ್ಥಾನದಲ್ಲಿದ್ವಿ, ಈಗ ಜಪಾನನ್ನು ನಾವು ಹಿಂದಿಕ್ಕಿದ್ದೇವೆ. 2027ನೇ ಇಸ್ವಿಗೆ ಭಾರತ ದೇಶ 4ನೇ ಸ್ಥಾನಕ್ಕೆ ಬರುತ್ತೆ ಆರ್ಥಿಕ ಶಕ್ತಿಯಲ್ಲಿ. 2047ನೇ ಇಸ್ವಿಗೆ ಭಾರತ ದೇಶ ಮುಂದುವರೆದ ದೇಶದ ನಮ್ಮ ಪಟ್ಟಿಯಲ್ಲಿ ಬರುತ್ತೆ. ಇದೆಲ್ಲ ಒಂದು ಸಂತೋಷದ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಹೀಗಾಗಿ ಇವತ್ತು ಈ ಸಕ್ಕರೆ ಕಾಯಿಲೆ ಬಗ್ಗೆ ಬಹಳ ನಾವು ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.